ಬೇಕಾದದ್ದು 6% ಸಿಗಬೇಕಾಗಿತ್ತು. ಎಲ್ಲರೂ ಕ್ಯಾಬಿನೆಟ್ ನಿರ್ಧಾರ ಮಾಡಿ ಇವತ್ತು ನಾವು 5.25ಗೆ ಎಲ್ಲ ನಿರ್ಧಾರ ಮಾಡಿದ್ದಾರೆ. ಎಲ್ಲರಿಗೂ ಸರಿಸಮಾನ ಅಂತ ಹೇಳಿದ್ದಾರೆ. ನಮ್ಮ ಉದ್ದೇಶ ನಮಗೆ 6% ಕೊಡಬೇಕಾಗಿತ್ತು. ನಮ್ಮ ಜನಸಂಖ್ಯೆ ಅದರ ಮೇಲೆ ಈ ಸರ್ಕಾರ ನಮಗೆ 6% ಕೊಡಬೇಕಾಗಿತ್ತು, 5 ಕೊಡಬೇಕಾಗಿತ್ತು. ಈ ರೀತಿ ಒಂದು ವರದಿಯನ್ನು ಬಂದಿತ್ತು. ಅದು ಇಷ್ಟೆಲ್ಲ ಹೋರಾಟ ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಸಂಘಟನೆಗಳು ಎಲ್ಲ ನಾಯಕರು ಎಲ್ಲರೂ ಹೋರಾಟ ಮಾಡೋದಕ್ಕೆ ಈಗ ಲಾಸ್ಟಿಗೆ ಮೂಮೆಂಟಿಗೆ ನಿನ್ನೆ ಇವತ್ತು ಬಂದಂಥ ರಿಸಲ್ಟ್ 5.25 ಬಂದಿದೆ. ಅವ್ರಿಗೂ 5.25 ಬಂದಿದೆ. ಒಳ್ಳೆಯವರಿಗೆ ಮಾದರಿಗೆ ಹಾಗೂ ಎಲ್ಲ ಸಮಾಜ ಲಂಬಾಣಿಸ್ ಆಗಿರ್ಬೋದು, ಒಡ್ರು ಆಗಿರ್ಬೋದು, ಕೊರಚಾಕೋ ಎಲ್ಲರಿಗೆ ಸೇರಿ 4.25 ಆಗಿದೆ. ಇದಕ್ಕೆ ನಾವು ಸ್ವಾಗತ ಮಾಡಬೇಕಾಗುತ್ತದೆ. ಯಾಕಂದರೆ ಭಾಳ ದಿನ ಹೋರಾಟ ಇಷ್ಟಾರೆ ಸಿಕ್ಕರ ನಮ್ಮ ವಿದ್ಯಾರ್ಥಿಗಳು ಭಾಳ ವರ್ಷದಿಂದ ಕಾಯ್ಕೊಂಡು ಕುಂತಾರೆ. ಇಷ್ಟಾರೆ ಅಟ್ಲೀಸ್ಟ್ ಒಂದು 56 ಹುದ್ದೆಗಳಲ್ಲಿ ಸ್ವಲ್ಪ ಮುಂದಿನ ಹೆಜ್ಜೆ ಇಡೋಕ್ಕಾಗ್ತದೆ. ಇನ್ನೊಂದು ನಾಳೆ ಡಿಕ್ಲೇರ್ ಆಗ್ತದೆ ಒಂದು ರೋಸ್ಟರ್. ನಾವು ರೋಸ್ಟರ್ ಅದು ನಮಗೆ ಇಂಪಾರ್ಟೆಂಟ್. ರೋಸ್ಟರ್ ಇಂಪಾರ್ಟೆಂಟ್ ಇದೆ. ಆ ರೋಸ್ಟರ್ ಪ್ರಕಾರ ನಾವು ನೋಡಬೇಕಾಗ್ತದೆ. ನಾಳೆ ಇವತ್ತು ಯಾಕಂದ್ರೆ ಕೃಷಿ ಕಬಿ ಘಮ್ ಅಂತೇಳಿ ಅನ್ಸದ ಬಿರ್ವಿ ಏನೇ ಕೊಳ್ಳಿ ಸಾಕು. ಇಷ್ಟು 35 ವರ್ಷ ಆದ್ರೂ ಇವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಕ್ಯಾಬಿನೆಟ್ ಎಲ್ಲರೂ ಕಲಿತು ಒಕ್ಕಟ್ಟಿನಿಂದ ಕಲಿತು ಏನು ನಿರ್ಧಾರ ಮಾಡಿದ್ದಾರೆ ಅದನ್ನ ಸ್ವಾಗತ ಮಾಡ್ತೀವಿ. ಮುಂದೆ ಬರತಕ್ಕಂಥ ನಾಳೆ ಏನು ರೋಸ್ಟರ್ ಬಿಂದುದಲ್ಲಿ ಏನು ತಿದ್ದುಪಡಿ ಮಾಡ್ತಾರೆ ಅದಕ್ಕಂತೂ ತಿದ್ದುಪಡಿ ಮಾಡೋಕ್ಕಂತೂ ನಾವು ಬಿಡೋಕ್ಕಾಗಲ್ಲ. ಅದು ಏನು ಸ್ಟಾರ್ಟಿಂಗ್ ಏನು ಮಾಡಿದ್ದಾರೆ ರೋಸ್ಟರ್ ಬಿಂದುವಲ್ಲಿ ಪ್ರವರ್ಗ ಏನೇ ನಮಗೆ ಬರಬೇಕಾಗಿದೆ ಅದೊಂದು ನಾವು ಮುಂದಿನ ನಾಳೆ ನೋಡಿಕೊಂಡು ಮುಂದೆ ಹೋರಾಟ ಮಾಡಬೇಕು. ಅಥವಾ ನಾವು ಎಲ್ಲರಿಗೂ ಅವ್ರಿಗೆ ಸ್ವಾಗತ ಮಾಡಬೇಕು, ಅಲ್ಲಿನ ಅಭಿಷೇಕ ಮಾಡಬೇಕು, ಹಾರಾಕಬೇಕು ಸರ್ಕಾರಕ್ಕೆ. ಸಿದ್ದರಾಮಯ್ಯ ಅವ್ರಿಗೆ ಇದು ಮಾಡೋದಕ್ಕೆ ಎಲ್ಲ ಕ್ಯಾಬಿನೆಟ್ ಸರ್ವರಿಗೆ ನಾ ಆರ್ಥಿಕ ಶುಭಾಶಯಗಳನ್ನು ಹೇಳಿ ನಮ್ಮ ಸಮಾಜದ ಎಲ್ಲ ಹೋರಾಟಗಾರರು ಈ 35 ವರ್ಷದಿಂದ ಏನು ಹೋರಾಟ ಮಾಡಿದ್ದಾರೆ ನಮ್ಮೆಲ್ಲ ಸಮಾಜ ಸಂಘಟನೆಗಳು ಎಲ್ಲರಿಗೆ ಇವತ್ತಿನ ದಿನ ಅಭಿನಂದನೆ ತಿಳಿಸ್ತೀನಿ. ಎಲ್ಲರಿಗೆ ಥ್ಯಾಂಕ್ಸ್ ತಿಳಿಸ್ತೀನಿ. ಯಾಕಂದರೆ ಭಾಳಷ್ಟು ಎಲ್ಲರೂ ಭಾಳ ಮನೆ ಬಿಟ್ಟು ಹೋರಾಟ ಮಾಡಿದ್ದಾರೆ. ಇದಕ್ಕೆ ಹಂಗಿಂಗಲ್ಲ. ಅದಕ್ಕಾಗಿ ಪ್ರತಿಫಲವಾಗಿ ಅವ್ರಿಗೆ 6% ನಮ್ಗೆ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ಭಾಳ ಇದು ಕಮ್ಮಿನೇ ನಮಗೆ ಸಿಕ್ಕಿದ್ದು. ಇನ್ನೂ ಮುಂದೆ ಸಿಗಬೇಕಾದ್ರೆ ಈಗ ಒಂದು ರೂಟ್ ಬಿತ್ತು ಮುಂದೆ ಹೋರಾಟ ಮಾಡಿ ಮತ್ತು ಒಂದು 6% ನಾವು ತಗೋದಕ್ಕೆ ಹೆಜ್ಜೆ ಹಾಕೋಣ. ಈಗ ನಾಳೆ ಬರ್ತಕ್ಕಂಥ ಮಧ್ಯಾಹ್ನ ಅಥವಾ ಸಾಯಂಕಾಲವರೆಗೆ ರೋಸ್ಟರ್ನಲ್ಲಿ ಏನಿದೆ ಏನಿಲ್ಲ ಎಲ್ಲ ಡಿಟೇಲ್ ಗೊತ್ತಾಗ್ತದೆ. ಹಿರಿಯರು ಏನು ಹೇಳ್ತಾರೆ ಅವ್ರ ಮಾರ್ಗದರ್ಶನ ಮೇಲೆ ನಾವು ಮುಂದಿನ ಹೆಜ್ಜೆ ಇಡೋಣ ಅಂತೇಳಿ ಎಲ್ಲರಿಗೂ ಇವತ್ತು ಕರ್ನಾಟಕ ಎಲ್ಲ ಸಂಘಟನೆದವ್ರಿಗೂ ಎಲ್ಲ ಸಮಾಜದವ್ರಿಗೂ ಹಿರಿಯರಿಗೂ ಎಲ್ಲರಿಗೂ ನನ್ನ ಅಭಿನಂದನೆಗಳು ತಿಳಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಇವತ್ತು ರಾಜ್ಯದ ಮತ್ತು ಉಪಮಂತ್ರಿಗಳಾದ DK ಶಿವಕುಮಾರ್ ಮತ್ತು ಕ್ಯಾಬಿನೆಟ್ ಎಲ್ಲ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು, RB ತಿಮ್ಮಾಪುರ ಅವರು, H ಆಂಜನೇಯ, ನಮ್ಮ KH ಮುನಿಯಪ್ಪನವರು, ಪರಮೇಶ್ ಮತ್ತು ಅನೇಕ ಕ್ಯಾಬಿನೆಟ್ ಎಲ್ಲ ಸಚಿವರಿಗೆ ಇವತ್ತು ಒಳಮೀಸಲ ಹೋರಾಟ ಪರವಾಗಿ ಮತ್ತು ಗುಲ್ಬರ್ಗ ಜಿಲ್ಲಾ ಮತ್ತು ಕರ್ನಾಟಕ ರಾಜ್ಯದ ಮಾದಿಗರ ಒಕ್ಕೂಟ ಪರವಾಗಿ ಅವರಿಗೆ ಅಭಿನಂದನೆ. ಯಾಕಂದರೆ